ಪ್ರೀತಿಯಲ್ಲಿ ನಿನ್ನ ನೋಡುತ್ತಾ ನೀನೇ ನನ್ನ ಮುಂದೆ ಕಣ್ಣು ಕಣ್ಣು ಸೇರಿ ಹೋಯ್ತು ಮಾತಾಡುತ್ತಾ ಎಲ್ಲ ಮರೆತು ನಿಂದೆ ಗರಿ ಗರಿಯಾದ ಕನಸೊಳಗೆ ಇಳಿಯುವ ಆಸೆ ಮನದೊಳಗೆ ಪರಿ ಪರಿಯಾದ ಹೊಲಗೊಳಗೆ ಚಿಮ್ಮಿದೆ ಎದೆಯೊಳಗೆ ಇದೆಲಿ ತಂಗಾಳಿ ನಿನ್ನಿಂದಲೇ ನಾನಿನ್ನಲೇನೆ ಆ ಕಣ್ಣಲೇನೆ ನಾ ಮರೆಯಾದೇನೆ ಹೆಂಗಿತ್ತು? ಇಮ್ಯಾಜಿನೇಷನ್ ಏನೋ ಚೆನ್ನಾಗಿತ್ತು. ಅವರು ಹೀಗೆ ಸ್ವಲ್ಪ ನೆಮ್ಮದಿಯಾಗಿ ಸುತ್ತಾಡ್ಕೊಂಡು ಬರ್ಲಿ ಅಂತ ನಾನು ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿಯೋಕ್ ಮುಂಚೆನೆ ಗಾಡಿಯಿಂದ ಪೆಟ್ರೋಲ್ ತೆಗೆದಿಟ್ಟಿದ್ದೆ. ಓಹೋ, ಈ ಇಮ್ಯಾಜಿನೇಷನ್ ಸಾಂಗ್ಗೆ ನೀನೇನಾ ಸೂತ್ರಧಾರಿ? ಆದ್ರೆ ನೀವು ಮಧ್ಯದಲ್ಲಿ ವಿಲನ್ ಕೆಲಸ ಮಾಡಬೇಡಿ. ಏಯ್, ವಿಲನ್ ಕೆಲ್ಸ ನೀನ್ ಮಾಡ್ಬಿಟ್ಟು ನನ್ನನ್ನ ವಿಲನ್ ಅಂತಿದೀಯಾ? ಮತ್ತಿನ್ನೇನ್ರಿ ಮಾಡೋದು? ಅವ್ರಿಬ್ರಿಗೂ ಸ್ವಲ್ಪ ಪ್ರೈವೇಸಿ ಬೇಕಲ್ವಾ? ಅವ್ರಿಬ್ರೇ ಇದ್ರೆ ಒಂದ್ 4 ಮಾತು ಮಾತಾಡ್ಕೋತಾರೆ. ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಮ ಈ ಓವರ್ ಕೇರಿಂಗಿಂದ ಅವರಿಬ್ರು ಒಂದಾಗೋದ್ ಬಿಟ್ಟು ಕಿತ್ತಾಡ್ಕೊಂಡು ಬರ್ತಾರಷ್ಟೆ. ಈಗ ಸುಮ್ಮನೆ ಅವ್ರ ವಿಚಾರನ ತಲೆಯಿಂದ ತೆಗ್ದಾಕ್ಬಿಟ್ಟು ಲೈಟ್ ಆಫ್ ಮಾಡಿ ಬಂದು ಇಟ್ಕೊಳ್ಳಿ. ಅಲ್ಲ ರೀ, ಇಷ್ಟೊತ್ತಲ್ಲಿ ಎಬ್ರು ಕೂರಿಸ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಅಮ್ಮ ಮಗಳಿಬ್ರು ಸರಿಯಾಗಿದ್ದೀರಾ. ನೀವೇ ಪ್ಲಾನ್ ಮಾಡಿ ಏನೇನೋ ಮಾಡ್ಬಿಡೋದು, ಆಮೇಲೆ ನಮ್ಮನ್ನ ಮಧ್ಯಕ್ಕೆ ಸಿಕ್ಕಾಕ್ಸಿ ಬಕ್ರ ಮಾಡೋದು. ಅಲ್ಲ, ಇಂಥ ಇಮ್ಯಾಜಿನೇಷನ್ ಸಾಂಗು ನಮಗ್ ಸಿಕ್ಲಿಲ್ವೇ? ಸಿಕ್ಕಿದ್ರೆ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ವಿ. ಏನ್ರಿ ನಿಮ್ದು? ಏನು ಇಲ್ವೇ? ಬಂದ್ ಬಿದ್ಕೊಡ್ರಿ. ಬರ್ತಾ ಇದೀನಿ ತಡಿಯ. ನಾವು ಇಮ್ಯಾಜಿನೇಷನ್ ಸಂಘಕ್ಕೆ ನಾವು ಹೋಗೋಣವಾ? ಸುಮ್ಮನೆ ಮಲ್ಕೊಂಡ್ರೆ ಸರಿ. ಇವಾಗ ಆಯ್ತು ಬಿಡು, ಗೊತ್ತಾಯ್ತು. ನಮ್ಗ ಭಾಗ್ಯ ಇಲ್ಲ. ರೀ, ಕಾಫಿ ತಗೊಳ್ಳಿ. ಅಲ್ಲಿಡು. ರೀ, ಏನ್ರಿ ಬೆಳಗ್ಗೆಯಿಂದ ಫೈಲ್ ನೋಡ್ಕೊಂಡೇ ಕೂತಿದ್ದೀರಾ? ನೀವು ಹೊರಗಡೆನೆ ಬಂದಿಲ್ವಲ್ಲ? ರೀ, ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಾ? ರಿಲ್ಯಾಕ್ಸ್ ಆಗಕ್ಕೆ ಟೈಮ್ ಎಲ್ಲಿದೆ ರಾಜೇಶ್ವರಿ? ಇದು ನಾವು ಶುರು ಮಾಡಬೇಕಂತಿರುವ ಮದ್ಯದ ಕಾರ್ಖಾನೆ ಪೇಪರ್ಸು, ಲಿಕ್ಕರ್ ಫ್ಯಾಕ್ಟರಿ ಪೇಪರ್ಸ್. ಆದರೆ ಹೊರಗಡೆ ಲೋಕಕ್ಕೆ ಇದು ಒಂದು ಮಿನರಲ್ ವಾಟರ್ ಕಂಪನಿ. ಆದ್ರೆ ಹೊರಗಡೆ ಲೋಕಕ್ಕೆ ಇದೊಂದು ಮಿನರಲ್ ವಾಟರ್ ಫ್ಯಾಕ್ಟರಿ ಅಂತ ಸುಳ್ಳು ದಾಖಲೆ ರೆಡಿ ಮಾಡಿಸಿದ್ದೀನಿ. ಫೈಲ್ಸ್ ಏನೋ ರೆಡಿ ಆಗ್ತಾ ಇದೆ, ಆದ್ರೆ ಆಗ್ಬೇಕಾಗಿರೋಂಥ ಕೆಲಸ ಬೇರೆನೇ ಇದೆ. ಈ ಪೇಪರ್ಸ್ಗೆ ಪದ್ಮಿನಿ ಹತ್ರ ಸೈನ್ ಹಾಕ್ಸ್ಬೇಕು. ಅವಳು ಸುಮ್ಮನೆ ಕಣ್ಮುಚ್ಕೊಂಡು ಸೈನ್ ಹಾಕೋ ಟೈಪ್ ಅಲ್ಲ. ಪ್ರತಿಯೊಂದಕ್ಕೂ ಯಾಕೆ ಏನು ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಳೆ. ಅವಳು ಸತ್ಯಮೂರ್ತಿ ರಕ್ತ ಅಲ್ವಾ, ಸಿಕ್ಕಾಪಟ್ಟೆ ಹುಷಾರಾಗಿರ್ತಾಳೆ. ಅದಕ್ಕೆ ನೀನೇ ಏನಾದ್ರೂ ಮಾಡಬೇಕು. ನೀವ್ ಹೇಳೋದೇನೋ ಸರಿ ಇದೆ, ಆದ್ರೆ ಅವಳು ಸ್ವಲ್ಪ ಓದ್ಕೊಂಡಿರೋಳು. ಬ್ಲೈಂಡ್ ಆಗಿ ಯಾವ್ದನ್ನು ನಂಬಲ್ಲ ರೀ. ಆದ್ರೆ ಇದ್ರಲ್ಲಿ ನಾನೇನ್ರಿ ಮಾಡಕ್ಕಾಗುತ್ತೆ? ಪದ್ಮಿನಿಗೂ ನನಗೂ ಯಾವ ರೀತಿ ಮನಸ್ತಾಪ ಇತ್ತು, ಜಗಳ ಇತ್ತು ಅಂತ ನಿಮ್ಗೆ ಗೊತ್ತು. ಈಗ್ಲೂ ಅವಳಿಗೆ ನನ್ನ ಮೇಲೆ ಪೂರ್ತಿಯಾಗಿ ನಂಬಿಕೆ ಬಂದಿಲ್ಲ ರೀ. ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಕಳ್ಕೋಬೇಕಾಗತ್ತೆ. ಇನ್ಮೇಲೆ ನೀನ್ ಪದ್ಮಿನಿ ಜೊತೆ ಬರೀ ಅತ್ತೆ ತರ ಇರಬೇಡ, ಒಂದು ಒಳ್ಳೆ ಫ್ರೆಂಡ್ ತರ ಇರೋ. ಅವಳಿಗೂ ನಿನ್ ಮೇಲೆ ಎಷ್ಟು ನಂಬಿಕೆ ಬರಬೇಕು ಅಂದ್ರೆ
ನೀನ್ ಖಾಲಿ ಪೇಪರ್ ಕೊಟ್ರು ಅವಳು ಸೈನ್ ಮಾಡಬೇಕು. ಆ ರೇಂಜಿಗೆ ನೀನು ಅವಳನ್ನ ಬುಟ್ಟಿಗೆ ಹಾಕೋಬೇಕು. ಅರ್ಥ ಆಯ್ತಾ? ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಬಿಡಿ. ಈಗಿನ ಜನರೇಷನ್ ಹುಡುಗಿಯರಿಗೆ ಅತ್ತೆ ಅಂದ್ರೆ ಅಲರ್ಜಿ ಅಂತ ಎಲ್ಲರಿಗೂ ಗೊತ್ತು. ನಾನು ಪದ್ಮಿನಿನ ಇನ್ಮೇಲೆ ಬೇರೆ ತರನೇ ಟ್ರೀಟ್ ಮಾಡ್ತೀನಿ, ನೋಡ್ತಾ ಇರಿ. ಈಗಿನ ಕಾಲದ ಹುಡುಗಿಯರಿಗೆ ಬೇಕಾಗಿರೋದು ಏನ್ ಗೊತ್ತೇನ್ರಿ? ಸ್ವಲ್ಪ ಫ್ರೀಡಮ್ ಮತ್ತೆ ಪರ್ಸನಲ್ ಸ್ಪೇಸ್. ನಾನು ಈ ಮನೇಲಿ ಅವಳಿಗೆ ಅತ್ತೆ ತರ ಅಲ್ಲ, ಒಂದು ಕೂಲ್ ಮೆಂಟರ್ ತರ ಇರ್ತೀನಿ. ಅಂದ್ರೆ ಏನೇ ಮಾಡ್ತೀಯಾ? ನೋಡಿ, ಅವಳ ಜೊತೆ ಶಾಪಿಂಗ್ ಹೋಗ್ತೀನಿ, ಅವಳಿಗೆ ಇಷ್ಟ ಆಗೋ ಅಡ್ಗೆ ಮಾಡ್ಕೊಡ್ತೀನಿ. ಅಷ್ಟೇ ಅಲ್ಲ ರೀ, ಅವಳ ಪ್ರತಿ ಒಂದು ಕೆಲ್ಸಕ್ಕೂ ನಾನು ಹೆಲ್ಪ್ ಮಾಡ್ತೀನಿ. ಈ ಮನೇಲಿ ನಾನು ಒಬ್ಳೆ ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಫೀಲ್ನ ನಾನು ಕೊಡ್ತೀನಿ. ಅವಳು ಒಂದೇ ಒಂದ್ಸಲ ನನ್ನ ಎಮೋಷನಲ್ ಜಾಲಕ್ಕೆ ಬಿದ್ರೆ ಸಾಕು, ಆಮೇಲೆ ನೀವ್ ಯಾವ ಪೇಪರ್ ತಂದು ಅವಳು ಮುಂದೆ ಇಟ್ರೆ ಅವಳು ಚೆಕ್ ಮಾಡಕ್ ಹೋಗಲ್ಲ ರೀ. ಅತ್ತೆ ಹೇಳಿದಾರಂದ್ರೆ ಎಲ್ಲ ಸರಿಯಾಗಿರುತ್ತೆ ಅಂತ ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತಾಳೆ. ವೆರಿ ಗುಡ್. ಇದನ್ನೇ ನಾನು ನಿನ್ನಿಂದ ನಿರೀಕ್ಷೆ ಮಾಡ್ತಿರೋದು. ಸದ್ಯಕ್ಕೆ ಈ ಡಾಕ್ಯುಮೆಂಟ್ಸ್ ಅಲ್ಲಿ ಇನ್ನೂ ಒಂದಷ್ಟು ಪಾಯಿಂಟ್ ಸೇರಿಸೋದಿದೆ. ಲೀಗಲ್ ಆಗೆಲ್ಲ ರೆಡಿ ಆದ್ಮೇಲೆ ಫೈಲ್ ಕೊಡ್ತೀನಿ ನಿನ್ಗೆ. ಅಷ್ಟ್ರಲ್ಲಿ ನೀನು ಆ ಪದ್ಮಿನಿನ ಕಂಪ್ಲೀಟ್ ಆಗಿ ಬುಟ್ಟಿಗೆ ಹಾಕೋ. ಆ ಮಿನರಲ್ ವಾಟರ್ ಕಂಪ್ನಿ ಹೆಸರಲ್ಲಿ ನಮ್ಮ ಮದ್ಯದ ಬಿಸ್ನೆಸ್ಸು ನಡಿಬೇಕು. ಅದಕ್ಕೆ ಅವಳೇ ಅಡ್ಡದಾರಿ ಆಗ್ಬೇಕು. 100% ಅದಾಗುತ್ತೆ ರೀ. ನೀವು ಫೈಲ್ನ ರೆಡಿ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಈ ರಾಜೇಶ್ವರಿ ಪದ್ಮಿನಿನ ಫುಲ್ ರೆಡಿ ಮಾಡಿರ್ತಾಳೆ. ನೋಡಿ, ಅವಳ ಕೈಯಿಂದ ಸೈನ್ ಹಾಕ್ಸೋದು ನನ್ನ ಜವಾಬ್ದಾರಿ. ನಡಿ ಸೂರ್ಯ, ಅಪ್ಪ ಹೇಳಿಲ್ವಾ ಕೈ ಹಿಡ್ಕೊಂಬರ್ಬೇಕು ಅಂತ? ಜೊತೆಗೆ ಮೆಟ್ಲಿದೆ, ನಾನ್ ಜಾರ್ ಬಿದ್ದು ಹೋದ್ರೆ ಹಿಡ್ಕೊಳಕ್ ಬೇಕಲ್ಲ. ಕಳ್ಳ ಬಾ ಸುಮ್ನೆ. ಈ ದಾರ ನಾಳೆ ದಿನ ಹರಿದೋದ್ರೂ ಹರಿದೋಗ್ಬೋದು, ಆದ್ರೆ ನೀನು ನನ್ನ ಮನ್ಸಿಗೆ ಪ್ರೀತಿ ಅನ್ನೋ ದಾರ ಕಟ್ಟಿದ್ಯಲ್ಲ, ಆ ನಂಬಿಕೆ ಹರಿಯೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ.